ಬ್ರಹ್ಮ ವಿಷ್ಣು ಮಹೇಶ್ವರ ಭೂಲೋಕದ ಭೂರಾಕ್ಷಸರನ್ನು ನನ್ನ ಅಡಿದಾವರಿಯಲ್ಲಿ ಆತ್ಮನ ಮಾಡಿ ಈ ವಿಶ್ವಕ್ಕೆಲ್ಲ ವಿಷ್ಣುವರ್ಧನ ನಾನೇ ಎಂದು ಚಂಬದಿಂದ ಹುಂಬನಂತ ಹುಬ್ಬೇರಿಸಿ ಹೊಸದಿ ಮರಿಯುವ ಈ ಕೊಂಡ ಗಂಡುಗಳಿಗೆ ಎದುರ ಬರುವ ತಾಕತ್ತು ಯಾವ ಷಂಡನಿಗೂ ಇಲ್ಲ ಈ ರಣರಂಗದಲ್ಲಿ. ಷರತ್ತಿನ ಕುದುರೆ ಎಂದರೆ ಕೈಯಲ್ಲಿ ಕಟ್ಟ ಹಿಡಿದು ಸೊಕ್ಕಿನ ಶ್ರೀಮಂತರ ಮೇಲೆ ಹುರಿಯಂತ ಒಪ್ಪಳಿಸೆ ಆರ್ಭಟದಿಂದ ಅಟ್ಟಹಾಸದ ಮೇಲೆ ನಿಂತು ಮಹಿಷಾಸುರನನ್ನು ಮರ್ತಿಸುವ ಈ ಪೊಂಡನೆದವರಿಗೆ ಬರುವ ಸ್ವಕ್ಕನ್ನು ಕಕ್ಕಿಸೆ ಗಂಡನೆಯ ಬಂಡ ಶಂಡರಿಗೆ ತಕ್ಕ ಸವಾಲು ಹಾಕೆ ಸಂಪಿಗೆಯಂತೆ ಕಂಪಿಸುವ ಸಂಪನ್ನರ ಸೌಖ್ಯ ಸಂಸಾರದಲ್ಲಿ ಹುಳಿ ಹಿಂಡುವ ನರಸಿಂಹ ಈ ಹೊಂಡ ಕೆಂಡ ಕಾಳಿಂಗ ಸರ್ಪವನ್ನು ಕೆನಕಲು ಬಂದರೆ ಓದರದ ನೆತ್ತರ ಅದರ ಭಾಗವನ್ನು ಕೊಟ್ಟೆ ಪೂಟ ತಿರುಬಿ ಹಾಟ ಸಾಧಿಸುವ ಛಲದಂಕ ಮಲ್ಲನೆ ಬದ ಏ ನರಸಿಂಹ ಈ ಸಿದ್ದು ಹತ್ತು ಹಳ್ಳಿಯಲ್ಲೇ ಅರಳುವ ಕುಸುಮಗಳ ವಾಸನೆಯನ್ನು ಸವಿದ ಅರಳಿ ನಿಂತ ಕುಸುಮಗಳ ದೇಹದ ಸೌಂದರ್ಯವನ್ನು ಸವಿಯಬೇಕೆಂದ ನಿನ್ನ ಸಿರಿ ಸಂಪತ್ತನ್ನು ಹೊತ್ತು ಒಯ್ದ ಪಣ ತೊಟ್ಟು ನಿಂತ ಈ ಪಾರ್ಕವನ ತಂತ್ರಕ್ಕೆ ಪ್ರತಿ ತಂತ್ರ ಹೂಡಲು ನೀನಾದರೂ ಅಡಿ ಹೆಜ್ಜೆ ಮುಂದಿಟ್ಟರೆ ನಿನ್ನ ಕರ್ಮದ ಶರೀರವನ್ನು ಎಬ್ಬಾಗ ಮಾಡಿ ಹೋಗಿದ ದಡ ಸೇರಿಸದಿದ್ದರೆ ನನ್ನ ಹೆಸರ ಚಕ್ರಕೋಟಿ ಚಂಡಿಗರ ತಂಡ ರಸಿಕ ಸಿಂಹದ ಮರೇ ಭಾರ್ಗವೇಂದ್ರನೇ ಅಲ್ಲ. ಹಾಗೆ ಕಳ್ಳತನ ಮಾಡೋದು ಅಪರಾಧದ ಕೆಲಸ ಅಲ್ವೇ? ನನ್ನ ದೇಶ, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಊರು, ನನ್ನ ಜನ, ನಮ್ಮ ಜನರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲೇ ಕಾಪಿ ಮೆರೆದಿರುವ ಸ್ವಕ್ಕಿನ ಶ್ರೀಮಂತರ ಹಣವನ್ನ ಕಳ್ಳತನ ಮಾಡಿ ಬದುಕ್ತೀನಿ, ಇಲ್ಲ ಹೊಡೆದ ಬಡದರ ಕಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಈ ಪವಿತ್ರವಾದ ಭೂಮಿಯಲ್ಲೇ ಧರ್ಮದಿಂದ ಬದುಕುತ್ತಿರುವರೆ ಅನ್ಯಾಯ ಅತ್ಯಾಚಾರ ಮಾಡಿಕೊಂಡು ಬದುಕುತ್ತಿರುವಾಗ ನನ್ನನ್ನು ಕೇಳುವರಾರು ಈ ಪವಿತ್ರ ಭೂಮಿಯಲ್ಲೇ. ಅಂದ್ರೆ ಏನು ಹೇಳುವ ನಿನ್ನ ಮಾತಿನ ಅರ್ಥ? ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿದ ತಾನೆ ಕಂಡ ಕಂಡ ಶ್ರೀಮಂತರ ಮನೆಯನ್ನು ಕಳ್ಳತನ ಮಾಡಿ ಬದುಕ್ತಾ ಇರೋದು. ನಿನ್ನಂತವರ ಕೈಗೆ ಕಬ್ಬಿನ ಕೋಳೆಯನ್ನು ಹಾಕಿಸಬೇಕು. ಈ ನಮ್ಮ ದೇಶದಲ್ಲಿ ಯಾವ ಕಾನೂನು ಇಲ್ಲ ಅಂತ ನೀನ್ ತಿದ್ದಿಕೊಂಡಿದ್ಯಾ? ಕಾನೂನು ನಿಮ್ದ दुसरं में हाथ बुसकरा कोई की नीम बुमरा मशीन सुको लोहकवा उन कासा मीनु पिज़्ज़ा सुकवा ben bahata zarat trama mais mat mremsa enkenem
Men må høyt svårsne med til svikne krasåra. ವಿದ್ಯಾವಂತರಾಗಿ ಬುದ್ಧಿ ಹೇಳಬೇಕಾದ ಪೊಲೀಸ್ ಅಧಿಕಾರಿಗಳೇ, ಕಳ್ಳತನ ಮಾಡಿ ಬರುವವರ ಕಳ್ಳರೊಂದಿಗೆ ಶಾಮೀಲಾಗೆ ಕದ್ದ ಹಣದಲ್ಲಿ ಹಂಚಿಕೊಂಡು ಸುಳ್ಳು ವ್ಯಾಪಾರ ಹಾಕಿ ಮರುದಿನಗೆ ಮನೆಗೆ ಕಳಿಸುವ ಬಷ್ಟ ಪೊಲೀಸ್ ಅಧಿಕಾರಿಗಳಷ್ಟಿಲ್ಲ ಇಲ್ಲಿನ ಕಾನೂನಿನೊಳಗ. ಇದಕ್ಕೇನಂತೀಯ? ಕೋಮಲೆ ಆದವನ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ ಅಂತೆ. ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅಂತ ಎಲ್ಲರನ್ನು ದ್ವೇಷಿಸೋದು ಸರಿ ಅಲ್ಲ. ಸರಿ ಸರಿ ತಪ್ಪುಗಳ ಬಗ್ಗೆ ಕಲಿಸಿ ಬರುವ ಯಾವ ವಯ್ಯಾರದ ಹೆಣ್ಣೆ ಕ್ಷಣಕ್ಕೊಂದು ಬಣ್ಣ ಆತಾಶಗಳನ್ನು ಮಾತು ಬದಲಾಯಿಸುವ ಆ ಷಂಡ ರಾಜಕಾರಣಿಗಳು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುತ್ತಿರುವಾಗ ಇದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಇನ್ನು ಬಡವರ ರಕ್ತ ಹೀರೆ ಮದ್ದದ ಕೆಳಗ ಲಂಚವನ್ನು ಪಡೆಯುತ್ತಿರುವ ಆ ಭ್ರಷ್ಟಾಧಿಕಾರಿಗಳು ತುಂಬಿರುವಾಗ ಇದು ಕಾನೂನಿನ ದೃಷ್ಟಿಯಲ್ಲಿ ಕಳ್ಳತನ ಅಲ್ಲವೇ? ಈ ದೇಶದೊಳಗ ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು. ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆಗಿದೆ. ಈ ಕಾನೂನು ದೃಷ್ಟಿಯಲ್ಲಿ ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಇಲ್ಲ. ಕಾನೂನಿಗೆ ಒಂದೇ ಸಮಾನ. ಬಡವರಿಂದ ಬಾಚಿಯ ಹಣದಲ್ಲಿ ಕೊಬ್ಬಿ ಬೆರೆತಿರುವ ಆ ಸೊಕ್ಕಿನ ಶ್ರೀಮಂತರ ಹಣವನ್ನು ತಂದು ಬಡವರಿಗೆ ಹಂಚಿ ಎಲ್ಲರನ್ನು ಸಮಾನವಾಗಿ ನೋಡುವುದೇ ನನ್ನ ಕಾಯಕದ ಗುರಿ. ಸರಿ ಹೋತಲ್ಲ? ನೋಡು, ಸರಿ ತಪ್ಪಿನ ಬಗ್ಗೆ ಸಮಾಲೋಚನೆ ಮಾಡುವಂತ ಸಮಯ ನನಗಿಲ್ಲ. ಈಗಲೇ ಈ ವಿಷಯ ನನಗೆ ತಿಳಿಸಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಮಗನೇ. ಜಿಂಗ್ರು ಬಿಲ್ಲೆ, ನನಗೆ ಬುದ್ಧಿ ಕಲಿಸುವೆ ನಿಮ್ಮ ಅಣ್ಣನ ಹತ್ರ ಹೇಳೆ. ನಿನ್ನ ಅಣ್ಣನ ಹತ್ರ ಬುದ್ಧಿ ಕಲಿಯಾಕ ನಾನೇನು ಸಾಚಾ ಅಂತ ತಿಳ್ಕೊಟ್ಟೆ? ನಾನಾರ ನವ ಕಂಡ ಭೂಮಂಡಲಾದಿ ಮಗರು ತಟಕಟಿದ ಮಣಿಕರು ನಿರಂತರ ನಿರಾಜಿತ ನಿಜಪಾತ ಬಂಕೀರ ಹೊಂಡನೈ ಸುಂದರ ಚತಸ್ಥೈ ಪರವಸ್ಥಿತ ವಸುಂದರ ಭಾರತರ್ಮ ಹೊಂಡನೈ ಪರರಾಜ ಮತ ಸಂಹರಣ ಭೀಕರ ವಿಜವನ ಸಮಗ್ರ ಹೊಂಡನೈ ಅಭಿಮಾನ ಧನುಂಡನೈ ದೂರ್ನ ರಿಕ್ಷರುಂಡನೈ 14 ಭೂನ ಲೆಕ್ಕ ಪೆಟ್ಟು ನಟ್ಟಿ వచ్చి ನನ್ನನ್ನು ಕೊಡಂ ಪ್ರಜಾಲ ಪ್ರಚಂಡ ಪ್ರತಾಪ ಭಾಷಿತ ನರ್ಗಲ ಏಯ್ ಭಾರ್ಗವನ ಚಟ್ಟು ನಟ್ಟ ಚಂಡತಲ ಪರಕ್ರಮ ಉಜ್ವಲಮೈ ಅಭಿಮಾನವಲ್ಲಭಿ ಬಂಧುಕಿತಮೈ ನಿಷ್ಕಲಂಕಮೈ ಜಗವನ್ನ ಬೇರಳಿ ಕನ್ನ ಸೂಕ್ಷ್ಮತ ರಾಕ್ಷಸರ ವಂಶದ ಜನಸೆ ಆತಲ ಬೀತಲ ಸುತಲ ಮಹಾತಲ ರಸತಲ ಭೂತಲ ಮಂತೇಶ ಕೇತನ ಮಿಗಲ ಮೇಷನ ರಾಮನ ವಂಶದ ಸಂಬೋಧನೆ ರಾಜಸ ರಾಕ್ಷಸ ಗುಣ ಸಂಗಮ ಬಲ ಸಂಗಮನೇ ತಂತ್ರ ಮಂತ್ರ ರಣತಂತ್ರ ಗುಣತಂತ್ರ ಮಂತ್ರಾಂಗ ತಂತ್ರಾಗದ ಸಮಸ್ತ ಶಸ್ತ್ರಾಸ್ತ್ರ ಸಾಧುಗಳೇ ಸೂರ್ಯಚರ ಸಹಚರ ಸಮವಂತ ಧರಾತಲ ಮಂತ್ರ ಸೋದಿಚ್ಚ ಪಾಲಿಚ್ಚ ಕಲ ವೈರ ಸೋದೀರಾಕ್ಷಸುಡನೇ ದಾನವ ಮಾನವರನ್ನ ಕಾಲಕ್ಕಿಂದ ತೊಕ್ಕಿ ನಿಲ್ಲಾಗ ಒಂಡರಂಬೆ ಊರಚರ ಸುಖವನ చేసి ಈ ಪ್ರಪಂಚಕ್ಕೆ ಅಡ್ಡಿ ಪ್ರಮುಖ ಮಂತ್ರನೆ ನಾಕ ಬುದ್ಧಿ ಕಲಿಸುವೆಯಾ? ಏನು ನನಗೆ ಬುದ್ಧಿ ಕಲಿಸಕ ನಿಮ್ಮ ಅಣ್ಣನೇನು ಮಹಾಭಾರತದ ದುರ್ಯೋಧನನ, ಇಲ್ಲ ರಾಮಾಯಣದ ಚರಿತರ, ಇಲ್ಲ ಈ ಕಲಿಯುಗದ ಕರ್ಣನ? ಇವರು ಯಾರು ಅಲ್ಲ, ಭಾರತ ಹೆಮ್ಮೆಯ ಪುತ್ರ, ದೇಶದ ಕಾನೂನನ್ನು ಪರಿಪಾಲಿಸುವ ಇನ್ಸ್ಪೆಕ್ಟರ್ ಜಗದೀಶ್. ಓ, ಇನ್ಸ್ಪೆಕ್ಟರ್ ಜಗದೀಶನ ತಂಗಿ ಅಮ್ಮಾಲೇ, ఎంత బొమ్మాలే పిందు పొండై పరభానికొచ్చింది, నాకలు తీర్చే వయస్సు నీకొచ్చింది, కొంచెం కొంచెంగా నలుపుతో నీ సారా మొత్తం పెంచాయాలి, రప్పిస్తా నిన్న గదవాలికి రప్పిస్తా. అమృత నీకు సొక్క ఈ సమాజంలో నన్ను అవహేళన చేసిన నిన్ను వదల బొమ్మాలి వదలా.
ಇವಳು ಜಗದೀಶನ ತಂಗಿ. ಹಸಿದ ಹುಲಿಗೆ ಮಾಂಸ ಸಿಕ್ಕಂತಾಯ್ತಾ? ಇನ್ನೇಕ ತಡ ನನ್ನ ಕಾರ್ಯವನ್ನು ಸಾಧಿಸುತ್ತಿರುವೆ. ರಾಬಮ್ಮಲಿ ರಾ. ಅಯ್ಯೋ, ದಯವಿಟ್ಟು ನನಗೇನು ಮಾಡಬೇಡಿ ನೀವು. ನೋಡಿ, ನಿಮ್ಗೆ ಮಾತಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಅಮೃತ, ಈ ಭಾರ್ಗವ ಭೋರ್ಗರಿದು ನಿಂತರೆ ನನ್ನ ಮಾತು ನಾನ ಕೇಳಂಗಿಲ್ಲ. ಹಿಡಿದ ಕೆಲಸವನ್ನು ಸಾಧಿಸುವವರೆಗೂ ಬಿಡವಿಲ್ಲ. ಬಾರಲೇ ನನ್ನ ಜಿಂಗರ ಬಿಲ್ಲೆ. ಬೇಡ ರೀ, ನಿಮಗೆ ಮಾತಾಡಿದ ತಪ್ಪಿಗೆ ನೀವೇನ್ ಬೇಕಾದ್ರೂ ಹೇಳಿದ್ರು ಕೇಳ್ತೀನಿ. ಬೇಕಿದ್ರೆ ನಿಮ್ಮ ಜೊತೆ ಹಾಡಿ ಕುಣಿದು ನಿಮ್ಮ ಮನವನ್ನು ತನ್ಸುತ್ತಾನೆ. ನನ್ನ ತಂಟೆಗೆ ಮಾತ್ರ ಬರಬೇಡಿ. ಕುನಿ 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 ಹಂಗದ್ರ. ಕವಿತಾಡಿದಾಸರ ಶಕುಂತಲೆ ಶಕುಂತಲೆ ಶಕುಂತಲೆ. But God is wonders. Kavikalidasana, Purnanta Shakutane. Kavikalidasana, Purnanta Shakutane. Purnanta Shakutane. Purnanta Shakutane.
ಜೋಡಿ ನೀವ್ ಹೇಳಿದಾಗೆ ಹಾಡಿ ಕುಣಿದು ಈ ನಿಮ್ಮ ಮನವನ್ನು ತನಿಸಿದ್ದೀನಿ ಅಲ್ವಾ? ಸರಿ, ಹಾಗಿದ್ರೆ ನಾ ಇನ್ನು ಬರ್ತೀನಿ. ನಿಲ್ಲು. ಈ ಭಾರ್ಗವ ಒಂದು ಸಾರಿ ಭೇಟಿಗೆಂದು ನಿಂತರೆ ಕರುಣಿಗೂ ಹೆದರೆನ್ನುವಲ್ಲ, ಸಮರಕ್ಕೂ ಹೆದರುವನಲ್ಲ. ನನ್ನ ಕಾರ್ಯವನ್ನು ಸಾಧಿಸೇ ತೀರುವೆ. ಬೇಡ, ದಯವಿಟ್ಟು ನನ್ನ ಶೀಲಕ್ಕೆ ಮಾತ್ರ ಕೈ ಹಾಕ್ಬಿಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬಂದು ಬೇಡ್ಬೋದು. ನಿನ್ನ ಶೀಲಕ್ಕೆ ಯಾವನೇ ಅಂಗ್ಲಾಸ್ತಾನ? ನನಗೆ ಬೇಕಾಗಿರೋದು ನಿನ್ನ ಮೈ ಸುಖ ಅಲ್ಲ, ನಿನ್ನ ಮೈ ಮೇಲಿರುವ ಸಿರಿ ಸಂಪತ್ತಿನ ಸುಖ. ಬೆಚ್ಚು ಕೊಡೋದನ್ನ. ಆಯ್ತು ಬಿಡಿ, ಅಷ್ಟೇ ತಾನೇ, ಬಿಚ್ಕೊಡ್ತೀನಿ, ಸ್ವಲ್ಪ ಇರಿ. ತೆಗೆದುಕೊಳ್ಳಿ. ಹಾ, ನಾ ಬಂದ ಕೆಲಸ ಮುಗೀತು. ಹೋಗುವಾಗ ಒಂದೇ ಒಂದು ಮಾತು ಹೇಳ್ತೀನಿ ಅಂತಂದ್ರೆ, ಕೇವಲ 5 ನಿಮಿಷದ ಸುಖಕ್ಕೋಸ್ಕರ ಹುಡುಗಿಯರಿಂದ ಬೆನ್ನತ್ತಿ ಮೈ ತುಂಬ ಸಾಲ ಮಾಡಿಕೊಂಡು ಸಾವಿನ ಜೊತೆ ಸುಡುಗಾಡ ಸೇರ್ಬೇಡಿ. ಅದನ್ನ ಬಿಟ್ಟು ಸಾಧನೆ ಹಿಂದೆ ಬೆನ್ನತ್ತಿ, ಸಾಧನೆ ಜೊತೆ ಸರಸ ಮಾಡಿ, ಸಾಧು ಜೊತೆ ಸಕ್ಸ ಮಾಡಿ ಹಣ ಗಳಿಸಿ ಅವ್ರ ಸಾಯುವರೆಗೂ ಜೀವನ ಪೂರ್ತಿ ಸುಖದ ಸುಪ್ಪತ್ತಿಗೆ ಸಂಪತ್ತಿನ ಸಾಮ್ರಾಜ್ಯದೊಳಗ ಸಾಮ್ರಾಟ್ ಆಗಿ ಮೆರ್ತೀರ. ಆಮ್ಯಾಗ ಹಣ ಗಳಿಸಿದ ಮೇಲೆ ಇಂಥ ಸಾವಿರ ಹುಡುಗಿಯರ ಸಾಲಾಗಿ ನಿಮ್ಮ ಮನ್ಸಿಗೆ ಬಂದು ಶರಗಾಶಿ ಬೀಳ್ತಾರಲೇ. ಏ ಹೆಣ್ಣೆ, ನಿನ್ನಂತ ಸೊಕ್ಕಿನ ಹೆಣ್ಣಿಗೆ ಒಂದು ಮಾತು ಹೇಳ್ತಾರೆ ಕೇಳ. झाडाला किती पण काटे असले तरी फूल उगवायलाच पाहिजे. मनात किती पण चेहऱ्यावरती आनंद भरून पाहिजे. मगर दुनियामध्ये लडकी किती पण गमंडी असले तरी पण रात्र झालं तर एक मुलगाचा काली झोपवायचाच पाहिजे. ಚೆಲುವಿ, ನನ್ನ ಚೆಲುವಿ. ಚೇಚಿ, ಈ ನನ್ನ ಬುದ್ಧಿಗೆ ಹಾಳಾಗಿ ಹೋಗಿತ್ತು ಅನ್ಸುತ್ತೆ. ಅವನು ಏನು ಕೇಳಿದ್ರೆ ನಾನೇನು ತಪ್ಪಾಗಿ ತಿದ್ದುಕೊಂಡು ಬಿಟ್ಟನಲ್ಲ. ಸುಮ್ಮನೆ ಅವನೊಂದಿಗೆ ಹಾಡಿ ಕುಣಿದು ಸಮಯನೇ ವ್ಯರ್ಥ ಮಾಡಿಬಿಟ್ಟೆ. ಜೀವನ ಯಾರು ಅಂತ ವಿಚಾರಿಸಿ ಬೇಗ ಬೇಗದ ಆಗರ್ಭದಲ್ಲಿ ಶರವೇಗದಂತೆ ಚಲಿಸುವ ಚಂಡಮಾರುತದಂತೆ ಬರುವ ಈ ಸಿಂಹದ ಗರ್ಜನೆ ಕೇಳಿದರೆ ಸಾಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಇಡೀ ಸೌರ ಮಂಡಲವೇ ಗಡಗಡನೆ ನಡಗಿ ಹೋಗುತ್ತೆ. ಬಡಬರ ರಕ್ತ ಹೀರಿ ಸಂಪಾದಿಸಿದ ಸಂಪತ್ತಿನಲ್ಲಿ ಕೊಪ್ಪಿ ಮೆರೆಯುತ್ತಿರುವ ನರಸಿಂಹ, ನಿನ್ನ ಮದವೇರಿದ ಮದ್ದಾನೆಯಂತೆ ಕೊಪ್ಪಿ ನಿಂತ ನಿನ್ನ ರುಂಡವನ್ನು ಚಂಡಾಡೆ ಸೌಖ್ಯ ಸಂಸಾರದಲ್ಲಿ ಸಂಪಾದಿಸಿದ ನಿನ್ನ ಸಂಪತ್ತನ್ನು ಹೊತ್ತು ಒಯ್ಯುವೆ. ಅದನ್ನೆಲ್ಲ ಬಡವರಿಗೆ ಹಂಚುವೆ. ಈ ಭಾರ್ಗವ ನೆಲ್ಲು. ಕಳ್ಳ ಕಾಕರು ಬಂದು ಕಾಳಧನವನ್ನು ಹೊತ್ತೊಯ್ಯುತ್ತಿರುವಾಗ
ಮಲ್ಲ ಕುರಿಯಂತೆ ಮಲಗುವ ಹೇಡಿಯಲ್ಲ ಏ ನರಸಿಂಹ. ನಿಮ್ಮಂತವರ ಹೆಡಮನ ಕಟ್ಟೆ ದಡ ಸೇರಿಸಿ ಸಂಪತ್ತನ್ನು ಕಾಯ್ದುಕೊಂಡ ಕಾಳಿಂಗ ಸರ್ಪ ಇವನು. ಕಾಳಿಂಗ ಸರ್ಪ ನಿಮ್ಮಂತ ಕಾಳಿಂಗ ಸರ್ಪವನ್ನು ಆಕಾಶದಿಂದಲೇ ಹೊಂಚು ಹಾಕೆ ಶರವೇಗದಂತೆ ಬಂದು ಕುಕ್ಕಿ 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 ಹಾಕಿ ಆಕಾಶದತ್ತರಕ್ಕೆ ಹೊತ್ತೈದ ಮಾಂಸವನ್ನು ಹರಿದು ತಿನ್ನುವ ಗಂಡದಯ ಗರುಡನಿವನ. ಲೇ ತಮ್ಮ, ಎಷ್ಟೇ ಆಕಾಶದೆತ್ತರಕ್ಕೆ ಹಾರಿದರು ನಮ್ಮ ಸಾವುಕಾರು ಗುರಿ ಇಟ್ಟ ಗುಂಡಿನೇಟಿಗೆ ನಿನ್ನ ದೇಹ ಛಿದ್ರ ಛಿದ್ರ ಆಗೋಕ್ಕೂ ಮುಂಚೆ ಕೈಯಾಗಿರೋ ಕದ್ದು ಸಂಪತ್ತು ಕೊಟ್ಟು ಹೋಗಿಬಿಡು. ಇದೇನು ಗುಡಿಸಲು ಮನೆ ಎಂದುಕೊಂಡಿರುವೆ ಆ ಬಡವ? ಏನು ಖರ್ಚಿಸುವ ಸಿಂಹ, ನರಸಿಂಹನ ಮನೆ. ನಿಮ್ಮಂತ ಕಳ್ಳ ಕದಿವರಿಗೆ ಕೈಕೋಳ ತೊಡಿಸಿ ಸಾಯುವರೆಗೆ ಜೈಲಿನಲ್ಲಿ ನರಕ ಯಾತನೆ ಕೊಡಿಸುವ ರಣವಿಕ್ರಮರು ಇವರು. ನೀವು ರಣವಿಕ್ರಮರು ಅಲ್ಲಲೇ, ಬಡವರ ರಕ್ತ ಹೀರುವ ರಣ ಹೇಡಿಗಳು. ನಿಮ್ಮಂತ ರಣ ಹೇಡಿಗಳನ್ನು ತೆರೆ ಮರೆಯಲು ಕುಳಿತ ಬೇಟೆ ಆಡುವ ಬೇಟೆಗಾರ ಇವನು. ಭಾರ್ಗವ, ಕಾಡಿನಲ್ಲಿ 100 ಮೃಗಗಳಿರಬಹುದು, ಗರ್ಜಿಸುವುದು ಸಿಂಹ ಮಾತ್ರಲೇ. ಬೇಟೆಯಾಡುವನೆಂಬ ಬಂಡಾಟದ ಬಯಕೆಯನ್ನು ಬಿಟ್ಟು ಬಿಡು, ಎಲ್ಲಂದ್ರೆ ಸತ್ತು ಹೋಗ್ತೀಯ ಮಗನೇ, ಹುಷಾರ್. ನರಸಿಂಹ, ಸಾಯಿಸುತ್ತೇನೆಂದು ಭಯಪಡಲಿಕ್ಕೆ ಇವನು ಹೇಡಿಯಲ್ಲ. ತ್ರೇತಾಯುಗದಲ್ಲಿ ಜಗನ್ಮಾತೆಯ ತಾರುಣ್ಯ ತೇಜಸ್ವಿ ತರುಣನಾಗೆ ತ್ರಿಪದಾಗೆ ಹಿನ್ನೆಡೆದು ತ್ರಿಗುಣ ತ್ರಿಲೋಚನ ತ್ರಿಚಕ್ರ ತ್ರಿಶೂಲದಿಂದ ತ್ರಿಕೋಟಿ ಲೋಕಗಳ ತ್ರಿವಿಕ್ರಮನಾಗೆ ತ್ರಿನೇತ್ರದಿಂದ ತ್ರಿಭಂಗಿ ಅವತಾರ ತಾಳೆ ತೇಜಮಂಡಲದಲ್ಲಿ ತಾಂಡ ಮಾಡುತ್ತಾ ಓ ತ್ರಿಲೋಕಕ್ಕೂ ಬರಿನ ಅಂಬರದೊಳಗೆ ಮಿಂಚಿನಂತ ಕೊಡುಗೆ ಸುಳಿನಂತೆ ಆರ್ಭಟಿಸಿ ನಿಮ್ಮಂತ ರಾಕ್ಷಸರನ್ನು ತ್ರಿಶೂಲದಿಂದ ಕೊಟ್ಟಿ ಹಾಕಿದ ಸುಟ್ಟು ಹಾಕಿದ ಸುರಲೋಕದ ಸಿಂಹವಿದ. ಲೇ ನರಸಿಂಹ, ನಿಮ್ಮಂತವರ ನಿಸ್ವಾರ್ಥ ರಾಜಕಾರಣದಿಂದ ಕಾನೂನಿಗೆ ಕಣ್ಣಿಗೆ ಮಣ್ಣೆರಚೆ ಕಪಟತನದಿಂದ ಲಪಟಾಯಿಸಿರುವ ನಿನ್ನ ಸಿರಿ ಸಂಪತ್ತನ್ನು ಪತ್ತೆ ಹಚ್ಚಿ ತಂದ ಬಡವರಿಗೆ ದೀನ ದಲಿತರಿಗೆ ಹಂಚುವುದೇ ಈ ಧರ್ಮದ ದೊರೆ ಕೆಲಸ. ಧರ್ಮದ ದೊರೆ ಭಾರ್ಗವ, ನ್ಯಾಯ ನೀತಿ ಧರ್ಮವೆಂದು ಧರ್ಮದಂತೆ ಹಣವಿಲ್ಲದೆ ಬದುಕಿದರೆ ನಾಯಿಯಂತೆ ಕಾಡುವ ಕನಿಕರವಿಲ್ಲದ ಸಮಾಜವಿದು. ಸರ್ಪಗಾವಲಿನಲ್ಲಿ ಹಣ ಸಂಪಾದಿಸಿ ದರ್ಪದಿಂದ ಮನೆ ಕಟ್ಟಿ ಮಹಾರಾಜನಂತೆ ಮೆರೆಯುವರಿಗೆ ಈ ಸಮಾಜದಲ್ಲಿ ಒಂದು ಗೌರವ. ಬ್ರಹ್ಮ, ನಿಮ್ಮಂತ ರಾಕ್ಷಸರನ್ನು ಮಟ್ಟ ಹಾಕಲು ಮೆಟ್ಟಿ ನಿಂತ ಈ ದೇಶದ ಹೆಮ್ಮೆ ಪುತ್ರ ನರೇಂದ್ರ ಮೋದಿಜಿಯವರು ನಿಮ್ಮಂತ ಕಳ್ಳ ಕಾಕರ ಕಪ್ಪು ಹಣವನ್ನು ಹೆಕ್ಕಿ ತರಲು 1000 ರೂಪಾಯಿ 500 ರೂಪಾಯಿ ನೋಟು ಬ್ಯಾನ್ ಮಾಡಿದಾಗ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಇಲಿಯಂತೆ ವಿಲ 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 ವಿಲನೆ ಒದ್ದಾಡಿದು ನಿಮ್ಮಂತ ಶ್ರೀಮಂತರೇ ಹೊರತು ನಮ್ಮಂತ ಬಡವರಲ್ಲ. ಲೇ ಭಾರ್ಗವ, ಸಾಯಿಸಲಿಕ್ಕೆ 1000 ದಾರಿ ಇದ್ದರೆ ಬದುಕಿಸಲಿಕ್ಕೆ ಮತ್ತೊಂದು ದಾರಿ ಇಟ್ಟೇ ಇಟ್ಟಿರುತ್ತಾನೆ ಆ ದೇವರು. ಅಂದ ಮೇಲೆ ನಮ್ಮಂತವರ ಸಿರಿತನಕ್ಕೆ ಸಹಕಾರ ನೀಡಲೆಂದೇ ಕಳ್ಳ ಅಧಿಕಾರಿಗಳ ಜೊತೆ ಸೇರಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ
ಸಂಪತ್ತನ್ನು ಕಾಯ್ದುಕೊಂಡ ಚಾಣಕ್ಯರು ನಾವು. ಈ ದೇಶದಲ್ಲಿ ಬದುಕಿಸಲಿಕ್ಕೆ ಒಂದು ಕಾನೂನು ಇದ್ದರೆ ಸಾಯಿಸಲಿಕ್ಕೆ ಮತ್ತೊಂದು ಕಾನೂನು ಇದ್ದೇ ಇರುತ್ತದೆ. ಇಲ್ಲಿ ಎಷ್ಟೇ ಸ್ವಚ್ಛ ಮಾಡಿದರು ಮತ್ತೆ ಕಸ ಬಿದ್ದೇ ಬೀಳ್ತದೆ. ಇದೇ ಈ ದೇಶದ ದುರಂತ ಕತೆ. ಲೇ ತಮ್ಮ, 6 ಕೊಟ್ರ ಅತ್ತಿ ಕಡೆ, ಇನ್ನು 3 ಕೊಟ್ರ ಇಲ್ಲಿ ಕುಂತಾರಲ್ಲ ಇವ್ರ ಕಡೆ ಅನ್ನುವ ಈ ಸಮಾಜದಾಗ ಸುಧಾರಣೆ ಮಾಡೋ ಸಣ್ಣರು ಹುಟ್ಲಾಕ್ ಸಾಧ್ಯನೇ ಇಲ್ಲ. ಲೇಪ್ಪ, ಸಾಧ್ಯನೇ ಇಲ್ಲ. ತಲಾಟೆ ಯಾಕೆ ಹುಟ್ಟಿಲ್ಲ? ಜಾತಿ ಮೇಲು ಕೀಳೆಂಬ ಭಾವನೆಗಳನ್ನು ಹೊಡೆದೊಡಿಸಿ ಕಾಯಕವೇ ಕೈಲಾಸ ಎಂದು ಸಾರಿದ ಶರಣ ಬಸವರಿಲ್ಲವೇ? ಇನ್ನು ದೇಹವನ್ನೇ ತಪ್ಪ ಪದಗಳಿಂದ ಬಂಧಿಸಿದ ಶಿಶುನಾಳ ಜರಿಪರಿಲ್ಲವೇ? ಅಷ್ಟೇ ಯಾಕ ಇನ್ನು ಕುಲ ಯಾವುದು, ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಎಂದು ಸಾರಿದ ಕನಕದಾಸರ ಕಥೆಗಳಿಲ್ಲವೇ? ಅಷ್ಟೇ ಯಾಕ ಒಬ್ಬ ಮನುಷ್ಯ ಇನ್ನೊಬ್ಬರನ್ನು ದ್ವೇಷಿಸಬಾರದೆಂದು ಎಲ್ಲರನ್ನು ಪ್ರೀತಿಸುತ್ತಿದ್ದ ಯೇಸು ಕ್ರಿಸ್ತನಿಲ್ಲವೇ? ಇವರೆಲ್ಲರೂ ಸಮಾಜವನ್ನು ತಿದ್ದು ತೀಡುವ ಮುಖಾಂತರ ಈ ದೇಶಕ್ಕೆ ಸಂದೇಶವನ್ನು ಸಾರಿದ್ದಾರೆ. ಶರಣರ ಬಗ್ಗೆ ಅರಿಯದ ಮೂರ್ಖರು ನೀವು. ಏನಂದೆ? ಸಮಾಜದಲ್ಲಿನ ಶರಣರು ನ್ಯಾಯ ನೀತಿ ಧರ್ಮವೆಂದು ಜಾತಿ ಮೇಲು ಕೀಳೆಂಬ ಭೇದ ಭಾವವನ್ನು ಅಳಿಸಿ ಹಾಕಿದ ವಿಶ್ವಗುರು ಬಸವಣ್ಣರವರನ್ನು ನದಿಗೆ ಹಾರಿಸಿದ ಇದೇ ಹಲಕಟ್ಟ ಸಮಾಜ. ಲೇ, ಶಾಂತಿ ಸಂದೇಶವನ್ನು ಜಗತ್ತಿಗೆ ತಿಳಿಸುತ್ತಿದ್ದ ಯೇಸು ಕ್ರಿಸ್ತರನ್ನೇ ಮಳೆ ಬಡದು ಮಗನ ಶಿಲುಬೆಗೆ ಇರಿಸಿದ ಹಲಕಟ್ಟ ಸಮಾಜ. ಅಷ್ಟೇ ಅಲ್ಲ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ತಿಳಿಸಿದ ನಮ್ಮ ಕನಕದಾಸರನ್ನೇ ಗೂಡಿಯಿಂದ ಹೊರಗೆ ಹಾಕಿದ ದುಷ್ಟ ಸಮಾಜವಿದು. ಅಷ್ಟೇ ಯಾಕೆ, ತತ್ವ ಪದಗಳಿಂದ ತನ್ನ ದೇವನ್ನೇ ಬಣ್ಣಿಸಿದ ಶಿಶುನಾಳ ಸೆರಿಪರನ್ನೇ ಅಸಹ್ಯವಾಗಿ ನೋಡಿಕೊಂಡ ಸ್ವಾರ್ಥ ಸಮಾಜವಿದು. ಲೇ ಮಗನೇ ಭಾರ್ಗವ, ಅಂತ ಮಾನ್ಸರಣನಿಗೆ ಬಿಟ್ಟಿಲ್ಲ ಈ ಸಮಾಜದನ್ನ. ನಿನ್ನಂತ ಬಡಪಾಯಿ ಕೊನ್ನಿಗೆ ಬಿಡುವರೆ ಈ ಬುದ್ಧಿ ಇಲ್ಲದ ಸಮಾಜದ ಜನ. ಭಾರ್ಗವ, ಧರ್ಮ ಕರ್ಮದ ತತ್ವವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿಯಲ್ಲ. ನಿನ್ನಂತವರನ್ನು ನನ್ನ ರಾಜಕೀಯ ಗಾಳದಲ್ಲಿ ಸಿಲುಕಿಸಿ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿಯ ಅರಸ. ಆಮೇಲೆ 60 ಹಳ್ಳಿಯ ಅರಸ. ನರಸಿಂಹ, ನೀನೊಬ್ಬ ಕಳ್ಳ ಗೋಮುಖ ವ್ಯಾಘ್ರನಿದಂತೆ ಸಂಪನ್ನನಂತೆ ಸೋಗು ಹಾಕಿ ಬಡವರಿಗೆ ಬರುವ ಸರ್ಕಾರದ ಯೋಜನೆಗಳನ್ನು ನುಂಗಿ ನೀರು ಕುಡಿದ ನೀನೊಬ್ಬ ಕಳ್ಳ ಗೋಮುಖ ವ್ಯಾಘ್ರನಿದಂತೆ. ನೀನು ಜನನಾಯಕನಲ್ಲ, ಒಬ್ಬ ಶಂಟ ಕಳ್ಳನಿದಂತೆ. ನಿನ್ನ ಸಿರಿತಂಪತನ್ನು ಹೊತ್ತೈದ ಬಡವರಿಗೆ ಹಂಚಿ ನಿನ್ನ ಮುಖಬಾಡವನ್ನು ಬಯಲು ಮಾಡದೆ ಹೋದರೆ ನನ್ನ ಹೆಸರು ಭಾರ್ಗವನೇ ಅಲ್ಲ. ಲೇ ತಮ್ಮ, ಈ ತಾಲೂಕಿಗೆ ನಾವೇ ಬ್ರಹ್ಮ ವಿಷ್ಣು ಮಹೇಶರಿದ್ದ ಹಾಗೆ ಇಲ್ಲಿ ನಮ್ಮದೇ ಕಾನೂನು, ನಮ್ಮದೇ ಸರ್ಕಾರ ಅಂದ ಮೇಲೆ ಕೈ ಮುಗಿದು ನ್ಯಾಯ ಕೇಳಬೇಕೇನ. ಎದರ್ಸಲಿಕ್ಕೆ ಹೋದ್ರೆ ಸತ್ತು ಹೋಗ್ತೀರ. ಲೇ ತಲಾಟೆ, ಸಾಯಿಸುತ್ತನಿಂದ ಬಂದವರಿಗೆ ಸಮಾಧಿ ಕಟ್ಟೆ, ಮರಣವನ್ನು ಮೆಟ್ಟಿನಂತ ಈ ಮೃತ್ಯುಂಜಯನಿವನ ನಿಮ್ಮ ಸಮಾಧಿಯನ್ನು ಕಟ್ಟಿ ಆ ಸಮಾಧಿ ಮೇಲೆ ನಿಮ್ಮ ನೀಚ ಕೃತ್ಯಗಳನ್ನು ಭರಿಸಿ ದಾರಿಯಲ್ಲಿ ಹೋಗಿ ಬರುವವರಿಗೆ ನಿಮ್ಮ ಎಲ್ಲರನ್ನು ಮರೆತು ನಿಮ್ಮ ಮುಖಡವಾಳವನ್ನು ಬಯಲು ಮಾಡಿ ಆಮೇಲೆ ನಿಮ್ಮ ಮಾನ ಮರ್ಯಾದೆಯನ್ನು ಪುಡಿಗಾಸಿಗೆ ಸಿಗಂಗ ಮಾಡೋದಿಲ್ಲ. ಮರ್ಯಾದೆ
ಲೇ ಮಗನೇ, ಮಾನ ಮರ್ಯಾದೆ ಬಿಟ್ಟು ನಿಂತ್ರ ಈ ಜಗತ್ತಿನಲ್ಲಿ ಮಹಾರಾಜನಾಗಿ ಮನೆ ಕಟ್ಟಿ ಮೆರೆಯಲಿಕ್ಕೆ ಸಾಧ್ಯ. ಲೇ ನೋಡು, ನಿನ್ನ ಹಾಗೆ ಮಾನ ಮರ್ಯಾದೆಗೆ ಹಂಚಿಕೊಳಿತ್ರ ಸಿರಿ ಸಂಪತ್ತಿಗೆ ಒಡೆಯನಾಗಿನೇ ಬೆಳೆಯುತ್ತಿರಲಿಲ್ಲ. ಲೇ ಭಾರ್ಗವ, ನೀನೊಬ್ಬ ಶತಮೂರ್ಖ. ಲೇ ಭಾರ್ಗವ, ಕಳ್ಳತನ ಮಾಡಿ ಲೇ ಭಾರ್ಗವ, ಧರ್ಮ ಕರ್ಮದ ನೈತಿಕ ತತ್ವವನ್ನು ಕೇಳಲು ನಾನೇನು ತತ್ವಜ್ಞಾನಿ ಅಲ್ಲ, ಬೋಧಿಸಲಿಕ್ಕೆ ನೀನೇನು ಸನ್ಯಾಸಿಯೂ ಅಲ್ಲ. ನಿಮ್ಮಂಥವರನ್ನು ನನ್ನ ರಾಜಕೀಯ ಗಾಳದಲ್ಲಿ ಸಲಕಸೆ ಸೇಡು ತೀರಿಸಿಕೊಳ್ಳುವ 60 ಹಳ್ಳಿಯ ಅರಸ ಈ ಆಮೇಲೆ 60 ಹಳ್ಳಿ ಅರಸ. 60 ಹಳ್ಳಿಯರ ಜೊತೆ ಅರಸರ ಜೊತೆ ಸರಸ ಮಾಡುವ ಛೋಟ ಸಮರ ವೀರ ಇವನು. ಏಯ್, ನಿಮ್ಮಲ್ಲಿ ಧೈರ್ಯವಿದ್ದರೆ ತಡೆದು ನಿಲ್ಲ ಈ ಗಂಡ ಹೊಲಿನ. ಗಂಡು ಹೊಲೆ ಕಾಡಿಗೆ ರಾಜರಾದ ಈ ಸಿಂಹ ಒಂದು ಸಾರಿ ಗುಡಿಗೆ ಗರ್ಜಿಸಿದ್ರೆ ಸಾಕು, ಕಾಡಿನಲ್ಲಿರುವ ಮೃಗಗಳೇ ದಿಕ್ಕಾಪಾಲಾಗಿ ಹೋಗುತ್ತಿರುವಾಗ ನೀನೇವ ಗಂಡು ಹುಲಿಲೆ ಈ ನರಸಿಂಹನ ಮುಂದೆ? ಲೇ ಭಾರ್ಗವ, ಹಾವಿನ ಜೊತೆ ಸರಸವಾಡಿ ಜಯಿಸ ಬದುಕಬಹುದು, ಹುಲಿಯ ಜೊತೆ ಗುದ್ದಾಡಿ ಬದುಕಬಹುದು. ನೋಡು, ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಬದುಕುತ್ತಿವೆ ಅನ್ನೋ ಬಂಡು ಧೈರ್ಯವನ್ನು ಬಿಟ್ಟು ಬಿಡು. ಯಾಕಂದ್ರೆ ಇವನು ಸಾವನ್ನೇ ಸೃಷ್ಟಿ ಮಾಡುವ ಸೃಷ್ಟಿಕರ್ತರು. ಸಾವ ನನ್ನ ಸಾವನ್ನು ಸೃಷ್ಟಿಸಲು ಆ ಲೋಕ ಹೊತ್ತ ಶಿವನಿಂದಲೂ ಸಾಧ್ಯವಿಲ್ಲ. ನಿಮ್ಮಂತ ನರ ಮಾನವರಿಗೆ ಹೊರ ದೇಶದಿಂದ ನುಸುಳಿಕೊಂಡು ಬರುವರ ಆ ದರೋಡೆಕೋರರನ್ನು ಮಟ್ಟ ಹಾಕಲು ಗಡಿಯಿಂದ ನಮ್ಮ ಸೈನಿಕರಿದ್ದಾರ. ಇನ್ನು ದೇಶದೊಳಗ ಇದ್ದುಕೊಂಡು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ದೇಶದ ಗಾಳಿಯಲ್ಲಿ ವಾಸಿಸುತ್ತಾ ದೇಶದ ಭೂಮಿಯಲ್ಲಿ ವಾಸಿಸುತ್ತಿರುವ ಬಡವರ ರಕ್ತ ಹಿರಿ ಸಂಪಾದಿಸಿದ ಸಂಪತ್ತಿನಲ್ಲಿ ಕಾಪಿ ಮೆರೀತಾರೆ. ನಿಮ್ಮಂತ ಸ್ವಾಕ್ಯನ ಶ್ರೀಮಂತರನ್ನ ಹೊಟ್ಟಡಗಿ ಸಾಕ. ಗಂಡದಯ ಪುಂಡ ಪುಂಡ ಹುಲಿಗಳ ಗಂಡ ಎಂದು ಹೊಟ್ಟು ಸಾಕ. ಈ ಭಾರ್ಗವನ ಹೊಟ್ಟಿಸಣ ಇಂಥ ನಟ ಭಯಂಕರ ತಳ್ಳದ ನಿಲ್ಲಲೇ ಈ ಗಂಡುಗಲಿ ಮಿಂಡ ಹುಲಿನ ಮೇಂಡ ಹುಲಿಗಳನ್ನು ಬಂದರೆ ಗಂಡು ನರವನ ಕೆತ್ತು ಷಂಡರನ್ನಾಗಿ ಮಾಡು, ನನ್ನ ಅರಮನೆಯಲ್ಲಿ ಸೇವಕನಾಗಿ ಮಾಡಿಕೊಳ್ಳುವ ಶ್ರೀಮಂತ ನರಸಿಂಹ. ಹಾಗಿದ್ದರೆ ನಿನ್ನ ಸಂಪತ್ತನ್ನ ಹೊತ್ತೊಯ್ಯುವೆ. ನಿನ್ನಲ್ಲಿ ಶ್ರೀಮಂತಕ್ಕೆ ತರ್ಪದ ಧೈರ್ಯವಿದ್ದರೆ ತಡದ ನಿಲ್ಲ ನನ್ನನ್ನ. ಮುಂದೊಂದು ಹೆಜ್ಜೆ ಇಟ್ಟುತ್ತಾದರೆ ಮಗನೇ, ನಿನ್ನ ದೇಹವನ್ನೇ ಸುಟ್ಟು ಬಿಡುವೆ. ಹುಷಾರ್. ತಲಾಟೆ ಫೋನ್ ಮಾಡಿ ಪೊಲೀಸರಿಗೆ ಬರಲು, ಇವನನ್ನು ದುಡ್ಡು ಕೊಟ್ಟು 4-5 ಕೇಸುಗಳನ್ನು ಹಾಕಿ ಇವನನ್ನು ಸಾಯೋವರೆಗೂ ಜೈಲು ಕಂಬಿ ಹೊಡಿಸೋಕೆ ಮಾಡಿದ್ರಾಯ್ತು. ನರಸಿಂಹ, ನನ್ನನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ನಿನ್ನ ಹುಚ್ಚು ಕನಸನ್ನು ಬಿಟ್ಟಬೇಡ. ಯಾಕಂದ್ರೆ ನೀ ಗಳಿಸಿರುವ ಸಂಪತ್ತಿಗೆ ಲೆಕ್ಕನೂ ಇಲ್ಲ, ಬೊಕ್ಕನೂ ಇಲ್ಲ. ನಿನ್ನ ಸಂಪತ್ತು ಲೋಕಾಯುಕ್ತರ ಸೇರುವ ಮುನ್ನ, ನಾನು ಜೈಲು ಸೇರುವ ಮುನ್ನ ನಿಮ್ಮನ್ನು ಜೈಲಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇನೆ. ಯಾಕಂದ್ರೆ ಇವನು ಕಾನೂನಿನ ಬಲೆಯೊಳಗೆ ಸಿಲುಕಿ ಹಾಕಿಕೊಳ್ಳುವ ಮೀನಲ್ಲಲೇ. ನಿಮ್ಮಂತ ರಾಕ್ಷಸರ ಜೊತೆ ಸರಸ ಮಾಡುವ ಸಮರವೀರ ಇವನು. ಸೌಕಾರ ಸೋಮಕೇರಿ ಹಾದಿ ಒಳಗ ಹೋಗುವ ಮಾರಮ್ಮನ ಮನಿ ಒಳಗ್ ಕರ್ಕೊಂಡಂಗ ಆಯ್ತು. ನಮ್ಮ ತಮ್ಮ ಭಾರ್ಗವ, ನೀ ತಗೊಂಡ್ ಹೋಗಪ್ಪ, ನಿನಗ ನಾವು ಯಾರೂ ಏನೂ ಮಾಡಲ್ಲ. ನೀ ಹೋಗುವವರೆಗೆ ಒಂದ್ ತಟಕ್ ಪಿಟಕ್ ಅನ್ನೋಲ್ಲ ಮಾರೆ. ನೀ ಒಯ್
ಹಾ ಹಂಗ ಬಾ ತಲಾಟೆ ಹಾದಿಗೆ. ಯಾಕಂದ್ರೆ ನೀ ಚಾಪಿ ಕೆಳಗ ನುಸುಳಿದ್ರೆ ನಾ ರಂಗೋಲಿ ಕೆಳಗ ನುಸುಳವ. ತಿಳಿಸಿ ಹೇಳಿ ನಿನ್ನ ಸಾಯಿಬಗ ಲಾಡಿ ಗಚ್ಚಿ ಕಟ್ಕೊಂತ ಜೀವನ ಮಾಡಂತ ಹೇಳ. ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಉಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನದ ಲಿಂಗಕ್ಕೆ ಭೌನವ ಹಿಡಿ ಎಂಬುವರಯ್ಯ. ಹಂಗ ಈ ಭಾರ್ಗವನ ಕಂಡ ಸೊಕ್ಕಿನ ಶ್ರೀಮಂತರ ಭಯದಿಂದ ಇಲಿಯಾಗಿ ಗೂಡು ಸೇರುವರಯ್ಯ. ಬರ್ತೀನಿ ಚಿನ್ನ.